ಎಲ್ಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್. ಇದೇ ನಮ್ಮ ಸ್ಟಾರ್ಟಿಂಗ್. ನೀವು ಮೇಲೆ 101 ಶಿವಲಿಂಗ ಇರುವಂಥ ದೇವಸ್ಥಾನ ಐತೆ. ಮೇನ್ ದೇವಸ್ಥಾನ ಇಲ್ಲಿ ಕುತ್ಕೊಂಡು ಮಾಡೋಕೆ ಧ್ಯಾನ ಮಾಡೋಕ್ಕೂ ಆಗಲ್ಲ. ಇಲ್ಲಿ ಹೊರಗಡೆ ಬರೋದೇ ತುಂಬ ಕಷ್ಟ. ನೀರು ಕುಡಿದು ತುಂಬ ಸುಸ್ತಾಗ್ತಾ ಇದೆ. ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಸಜೆಷನು, ಪದೇ ಹೇಳ್ತೀನಿ, ಒಬ್ಬರೇ ಯಾರು ಬರಬೇಡ್ರಿ. ಎಲ್ಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಕ್ರೇಜಿ ವೈಬ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಓಕೆ, ನಾನು ಯಾರೆಲ್ಲ ಈ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರಾ, ಇದು ನನ್ನ ಮೊದಲನೇ ವ್ಲಾಗು. ಈ ಮೊದಲನೇ ವ್ಲಾಗಲ್ಲಿ ಧವಳಗಿರಿ ಬೆಟ್ಟನ ತೋರಿಸೋಣ ಅಂದ್ಕೊಂಡಿದ್ದೀನಿ. ತಮ್ಮನೇಲಿ ನೋಡ್ದಂಗೆ ಒನ್ ಆಫ್ ದ ಮೋಸ್ಟ್ ಸೀಕ್ರೆಟ್ ಪ್ಲೇಸ್ ಇನ್ ಚಿತ್ರದುರ್ಗ. ಆಲ್ರೆಡಿ ಸ್ವಲ್ಪ ಮುಂದೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದ್ರೆ ಅಲ್ಲೆಲ್ಲ ತುಂಬ ಜನ ಇದ್ದರು. ಹಾಗಾಗಿ ಈಗ ಮೇನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಆದರೆ ರೂಟ್ ಇರೋ ಸ್ವಲ್ಪ ದೂರದಲ್ಲಿ ಇಲ್ಲೇ ತುಂಬ ರಿಸ್ಕ್ ಇರೋವಂಥ ಪ್ಲೇಸು. ಒಬ್ಬೊಬ್ಬರೇ ಯಾರೂ ಹೋಗೋಕ್ಕಾಗಲ್ಲ. ಇಲ್ಲೆನ್ಸ್ ಬಂದಿಲ್ಲ, ಬಟ್ ನಾನು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಒಬ್ಬನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಟೋಟಲಿ ರಿಸ್ಕ್ ವ್ಲಾಗ್ ಅಂತಲೇ ಹೇಳ್ಬೋದು. ಇದೇ ಅಲ್ಲ ಬೆಟ್ಟದ ತುದಿ. ಸೊ ಆ ತುದಿಗೆ ಹೋಗ್ಬೇಕು ನಾನು ಇವಾಗ. ತುಂಬಾ ರಿಸ್ಕ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಎಂದರೂ ಒಳ್ಳೆ. ಬೆಳಗ್ಗೆ 7:15 7:30 ಆಗ್ತೈತೆ. ನನಗೆ ಬೇಗನೆ ಬರಬೇಕಾಗಿತ್ತು, ಬಟ್ ಟೈಮ್ ಸಾಲಿಲ್ಲ. ಆದರೆ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಹತ್ತಕ್ಕಾಗಲ್ಲ, ಯಾಕಂದರೆ ಫುಲ್ ಸುಸ್ತಾಗುತ್ತೆ. ನೋಡುವಂತ್ರಿ ನೀವೇ ಯಾವ ರೀತಿ ರೂಟ್ ಇರುತ್ತೆ ಏನು ಅಂತ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕೊನೆ ತನಕ ನೋಡಿರಿ. ಇಲ್ಲ ಹತ್ಬೇಕು, ಅಷ್ಟು ಇದು ಪುನಃ ನೋಡಿ. ಈ ಪಾಯಿಂಟ್ ಆಫ್ ವ್ಯೂವಿಂದ ದುರ್ಗ ಕಾಣುತ್ತೆ. ಇನ್ನು ಮೇಲೆ ಹೋದರೆ ಫುಲ್ ದುರ್ಗನೇ ಕಾಣುತ್ತೆ. ದುರ್ಗದ ವ್ಯೂ ಪಾಯಿಂಟ್ ಕಾಣುತ್ತೆ. ಆಲ್ರೆಡಿ ನಾನು ಸ್ವಲ್ಪ ತುಂಬ ದೂರ ನಡ್ಕೊಂಡು ಬಂದು ವೀಡಿಯೋ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಫುಲ್ ಸುಸ್ತಾಗ್ತಾಯಿದೆ. ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲೇ ಸುಸ್ತಾದರೆ ಮುಂದೆ ಇನ್ನೂ ಭಾಳ ರಿಸ್ಕ್ ಇರೋವಂಥ ಜಾಗಗಳಿದ್ದಾವೆ. ಇಲ್ಲಿ ಜಾಸ್ತಿ ನವಿಲಿದ್ದಾವೆ, ನೋಡ್ಬೋದು ನೀವು. ಎಲ್ಲ ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ವಾಕ್ ಬರ್ತಾರೆ. ಫುಲ್ ಅರೌಂಡ್ ಈ ಫಾರೆಸ್ಟ್ ಐತಲ್ಲ, ಒಂದು ರೌಂಡ್ ಸುತ್ತಾಕೊಂಡು ಹೋಗ್ತಾರೆ. ಬಟ್ ಆ ಬೆಟ್ಟದ ಕಡೆ ಯಾರೂ ಹೋಗಲ್ಲ. ಇಲ್ಲಿ ಜಾಸ್ತಿ ಜನ ವಾಕಿಂಗ್ ಬರ್ತಾರೆ. ಹಂಗಾಗಿ ಬಂದವರೆಲ್ಲ ಅಕ್ಕಿ ಕಾಳು ಅದು ಇದು ಏನೋ ತಂದು ಹಾಕಿ ಹೋಗ್ತಾರೆ. ಹಂಗಾಗಿ ನವಿಲುಗಳು, ಪಕ್ಷಿಗಳು ಎಲ್ಲ ಬಂದು ಒಂದು ಕಡೆ ಕೂತ್ಕೊಂಡು ತಿಂತಾ ಇರುತ್ತೆ. ನೋಡೋಕೆ ಖುಷಿ ಆಗುತ್ತೆ. ಒಳ್ಳೆ ಮಾರ್ನಿಂಗ್ ಟೈಮು. ಸ್ವಲ್ಪ ನೀರು ಕುಡಿದು ಇಲ್ಲಿ ಮೋಸ್ಟ್ ಅಡ್ವೆಂಚರ್ ಏನಪ್ಪ ಅಂದರೆ ಆ ಹೋಗೋ ರೂಟೇ ತುಂಬ ಅಡ್ವೆಂಚರ್ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಇನ್ನು ತುಂಬ ಅಂದರೆ ತುಂಬ ದೂರ ಇದೆ. ನೋಡಿದೆ ಇವಾಗಲೇ ಸುಸ್ತಾಗಿದ್ದೀನಿ. ಇದು ಆ್ಯಕ್ಚುಲಿ ಮೇನ್ ರೂಟ್ ನಾನು ಹೋಗ್ತಾ ಇರೋದು. ಬೇರೆ ವಿಡಿಯೋದಲ್ಲೆಲ್ಲ ಗೈಡ್ಲೈನ್ಸು ಹಿಂದ್ಗಡೆ ಶಾರ್ಟ್ಕಟ್ ರೂಟಲ್ಲಿ ಕರ್ಕೊಂಡು ಹೋಗಿರೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ವಾಕ್ ಮಾಡ್ತಾರೆ. ಇದೇ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲೆಲ್ಲ ಬರೆದಿದ್ದಾರೆ, ಎಲ್ಲ ಅಳಿಸೋಗಿದೆ. ಇದೇ ರೂಟಲ್ಲೇ ಹೋಗ್ಬೇಕಾಗಿರೋದು. ಹಿಂಗೆ ಹೋದರೆ ಈ ರೌಂಡ್ ಹಾಕ್ಕೊಂತೀವಿ, ಇಲ್ಲಿಂದ ವಾಕ್ ಮಾಡ್ಕೊಂಡು ಬರೋದು. ಓಕೆ, ಇಲ್ಲಿಂದನೇ ಮೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು.
ಓಕೆ ಥರ ಸ್ಟೆಪ್ಸ್ ಇದ್ದಾವೆ, ಕೊನೆ ತನಕನೂ ಸ್ಟೆಪ್ಸ್ ಇದ್ದಾವೆ. ಬಟ್ ಕೆಲವೊಂದು ಕಡೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಹತ್ತೋದು. ಆ ಟೈಮಲ್ಲಿ ಭಾಳ ಅಂದರೆ ಭಾಳ ಹುಷಾರಾಗಿರಬೇಕು. ಓಕೆ ನಾನು ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಇಲ್ಲೇ ವಾಕ್ ಬರೋದ್ರಿಂದ ನಾನು ಒಂದು ಟೈಮ್ ಏನು ಮಾಡಿದೆ, ಯಾರೋ ಹೇಳಿ ತಿಳ್ಕೊಂಡು ಒಂದು ಅರ್ಧ ಹತ್ತಿ ವಾಪಸ್ ಹೋಗಿದ್ದೆ. ಇದು ಫಸ್ಟ್ ಟೈಮ್ ಒಬ್ಬನೇ ಇಷ್ಟೊಂದು ದೊಡ್ಡ ಕಾಡಂತಲೇ ಹೇಳ್ಬೋದು. ಏಕೆ ಕೆಲವೊಬ್ಬರ ಪ್ರಕಾರ ಇಲ್ಲಿ ಪ್ರಾಣಿಗಳು ಇದ್ದಾವೆ. ಓಕೆ ಸ್ಟಾರ್ಟಿಂಗಲ್ಲೇ ಇದನ್ನ ಹತ್ತಬೇಕು. ನಾನಿನ್ನು ತುಂಬ ಅಂದರೆ ತುಂಬ ದೂರ ಹೋಗೋದಿದೆ. ವಿಡಿಯೋ ಕೊನೆಯ ತನಕ ಮಾತಾಡ್ತಾನೆ ಇರ್ತೀನಿ, ಹೆಂಗೆ ಹೋಗ್ತೀನಿ ಏನು ಅಂತ. ಓಕೆ ನೋಡಿರಿ, ಅಲ್ಲಿ ಸ್ವಲ್ಪ ಮೆಟ್ಲಿದ್ದಾವೆ, ಇಲ್ಲಿ ಒಂದು ಸ್ವಲ್ಪ ದಾಟ್ಕೊಂಡು ಹೋದರೆ ಮುಂದೆ ಸ್ಟೆಪ್ಸ್ ಸಿಗುತ್ತೆ. ಇಲ್ಲಿ ಯಾಕೆ ಹಂಗೆ ಬಂದೆ ಅಂದರೆ ಈ ಸ್ಟೆಪ್ಸು ಇದಾವೆ, ಬಟ್ ಅಲ್ಲೆಲ್ಲ ತುಂಬ ಬೇಲಿ ಬೆಳೆದಿರೋದ್ರಿಂದ ಆ ಕಡೆ ಬಂದೆ. ಇದು ಫುಲ್ಲು ಸ್ಟೆಪ್ಸು ಟಿಲ್ ಎಂಡವರೆಗೂ ಆ ತುದಿವರೆಗೂ ಸ್ಟೆಪ್ಸ್ ಇದಾವೆ. ಬಟ್ ಆದರೆ ಎಲ್ಲ ಬಿದ್ದೋಗಿದ್ದಾವೆ, ಭಾಳ ಹುಷಾರಾಗಬೇಕು. ತುಂಬ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಇದ್ದಾವೆ ಆ್ಯಕ್ಚುಲಿ ಇಲ್ಲಿ. ಅಲ್ಲಿ ಮೇಲ್ಗಡೆ ಹೋದ್ರು ವ್ಯೂ ಪಾಯಿಂಟ್ ಸಿಗುತ್ತೆ. ಮುಂದೆ ಏನು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇದ್ದಾವೆ, ಅಲ್ಲಿ ತೋರಿಸ್ತೀನಿ. ಈಗ ಸ್ಟೆಪ್ಸ್ ಇದ್ದಾವೆ, ಸ್ಟ್ರೈಟಾಗಿ ಹೋಗ್ಬಿಡೋಣ. ನಾನು ಒಳ್ಳೆ ಸನ್ರೈಸ್ ಟೈಮಿಗೆ ಬರೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ಟೈಮು. ಸನ್ರೈಸ್ ಇದು ಬಂದಿರೋ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಬ್ಬನೇ ಬರೋದ್ರಿಂದ ಬೆಳೆ ಬೇಗ ಬಂದರೆ ಕತ್ಲಿರುತ್ತೆ, ಭಯ ಆಗುತ್ತೆ ಅಂತ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗೆ ಬಂದಿದ್ದೀನಿ. ಆದಷ್ಟು ಬೇಗ ಹತ್ತಬೇಕು, ಬೇಗ ಇಳಿಬೇಕು. ಬಿಸಿಲು ಜಾಸ್ತಿ ಆದರೆ ಹತ್ತಕ್ಕೋಗಲ್ಲ, ಇಳಿಯೋಕ್ಕಾಗಲ್ಲ, ಹಂಗಾಗುತ್ತೆ. ಇನ್ನೊಂದು ಒಬ್ಬನೇ ಬರೋಕ್ಕೆ ಏನಪ್ಪ ಭಯ ಅಂದರೆ ನೋಡಿ, ಈ ಥರ ಫುಲ್ ಗುಹೆ ಅಲ್ಲಲ್ಲಿ ಇರೋದ್ರಿಂದ ಪ್ರಾಣಿಗಳೇನಾದರೂ ಇರುತ್ತೆ ಅನ್ನೋದು ಭಯ ತುಂಬ ಕಾಡುತ್ತೆ. ಆದಷ್ಟು ಟೀಮ್ ಜೊತೆ ಬನ್ನಿ. ನಾನು ಒಬ್ಬನೇ ಬಂದೀನಿ ಅಂತ ಹೇಳಿ ನೀವು ಒಬ್ಬನೇ ಬರೋಕ್ಕೆ ರಿಸ್ಕ್ ಭಯ ಆಗುತ್ತೆ. ಇದು ಮೊದಲನೇ ವ್ಯೂ ಪಾಯಿಂಟ್. ಅಲ್ಲಿ ಒಂದು ಕಲ್ಲು ಕಾಣ್ತಾ ಇದೆಯಲ್ಲ, ಅಲ್ಲಿ ಜಾಸ್ತಿ ಬೆಳಗ್ಗೆ ಬಂದು ಧ್ಯಾನ ಮಾಡ್ತಾರೆ. ಅಲ್ಲಿ ಇದೆ. ಈ ಥರ ರೋಡ್ಸ್ ಇದ್ದರೆ ತುಂಬ ಭಯ ಆಗುತ್ತೆ. ಓಕೆ, ಒಂದು ಅರ್ಧ ಬಂದಿದ್ದೀವಿ, ಇನ್ನೂ ಅರ್ಧ ಬಾಕಿ ಇದೆ. ಓಕೆ, ತುಂಬ ಸುಸ್ತಾಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ತುಂಬ ಹೊತ್ತು ಕೂತ್ಕೊಂಡ್ರೆ ಟೈಮ್ ಸಾಲಲ್ಲ, ಯಾಕಂದರೆ ಬಿಸಿಲು ಬರೋ ಅಷ್ಟರಲ್ಲೇ ಮೇಲ್ಗಡೆ ಇರಬೇಕು. ಬೇಕಾದ್ರೆ ಕೆಳಗಡೆ ಆರಾಮಾಗಿ ಇಳಿಬೋದು, ಮೇಲೆತ್ತೋದು ತುಂಬ ಕಷ್ಟ. ಹಾಗಾಗಿ ಆದಷ್ಟು ಬೇಗ ರೀಚ್ ಆಗೋಣ. ಮತ್ತು ಇನ್ನೊಂದು ನೀವು ನೋಡ್ಬೋದು, ಇದೆಲ್ಲ ಕಬ್ಬನ್ನ ಹಾಕಿದಾರಲ್ಲ, ಓಲ್ ಹಾಕಿ, ಇದೆಲ್ಲ ಆವಾಗಿನ ಕಾಲದ್ದೇ, ಮುಂಚೆಯಿಂದನೂ ಹಾಕಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಫುಲ್ ಅಲ್ಲಿ ಎಂಡ್ವರೆಗೂ, ಮೇನ್ ಪಾಯಿಂಟ್ವರೆಗೂ ಈ ಥರ ಕಬ್ಬಣದ ರಾಡ್ ಹಾಕಿದ್ದಾರೆ. ಬಗ್ಗೆ ಹಿಂಗೆ ಮೇಲೆ ಹೋಗ್ರೆ ಇಟ್ಕೊಳ್ಳೋ ಗ್ರಿಪ್ ಸಿಗುತ್ತೆ. ಅದು ಇನ್ನೂ ಹೈಟ್ ಇತ್ತಾನೋ, ಬಟ್ ಎಲ್ಲ
ಮುರ್ದು ಹಾಕಿದ್ದಾರೆ. ಬಟ್ ಈಗ ಯಾರು ಇದನ್ನ ಡೆವಲಪ್ಮೆಂಟ್ ಮಾಡಿಲ್ಲ. ಈಗ ನಿಮಗೆ ತೋರಿಸ್ತೀನಿ ಮೇಲೆ ಯಾವ ರೀತಿ ಇದೆ ಏನು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪೂಜೆ ಮಾಡೋಕ್ಕೆ ಬರ್ತಾರಂತೆ, ಸ್ವಲ್ಪ ಜನ ಹೇಳ್ತಾರೆ. ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದ್ರ ಬಗ್ಗೆ ಇತಿಹಾಸನ ಮೇಲೆ ಹೋದ್ಮೇಲೆ ಹೇಳ್ತೀನಿ. ಮೇಲೆ 101 ಶಿವಲಿಂಗ ಇರುವಂಥ ಜಾಗ ಇದು. ನಿಮ್ಮ ಮುಂದೆ ಡೈರೆಕ್ಟಾಗಿ ಹೇಳ್ತೀನಿ, ಪುಕ್ಕ 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 ಅಂತ ಐತಿ. ಯಾಕಂದರೆ ಯಾರು ಇಲ್ಲ ಇಲ್ಲಿ, ಒಬ್ಬನೇ ಇರೋದು. ತುಂಬ ದೂರ ಬಂದಿದ್ದೀನಿ. ಭಯ ಅಂದರೆ ತುಂಬ ಭಯ ಇದೆ, ಆದರೆ ತೋರಿಸ್ಕೋಬಾರ್ದು ಅಂತ. ನೋಡಿರಿ, ಇದೇ ಥರ ಸ್ಟೆಪ್ಸಲ್ಲಿ ಮೇಲ್ಗಡೆನೂ ಎಲ್ಲ ಮುರಿದೋಗಿದ್ದವು. ಮೇಲೆ ತುಂಬ ಹುಷಾರಾಗಿ ಹೋಗ್ಬೇಕು ನಾನು. ಇಲ್ಲಿಂದನೇ ಸ್ಟಾರ್ಟು ಇದ್ರಲ್ಲ ಸ್ಟೆಪ್ಪು, ಹಂಗೆ ಹೋಗಿರೆ ಸೀದಾ ಮೇಲೆ ಹೋಗ್ಬೇಕು. ತುಂಬ ಖುಷಿ ಆಗ್ತಾಯಿದೆ ಒಬ್ಬನೇ ಬಂದಿರೋದು. ಆದಷ್ಟು ಬೇಗ ಮೇಲ್ಗಡೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ. ಮೇಲೆ ಯಾರು ಇರೋಲ್ಲ ಅಂದ್ಕೊತೀನಿ. ಮೇ ಬಿ ನಾನು ಒಬ್ಬನೇ ಹೋದರೆ ಹೋಗಿ ನೋಡಿ ಸ್ಲಿಪ್ಪರ್ ಹಾಕೊಂಬಂದ್ರೆ ಏನು ಗತಿ ಆಗುತ್ತೆ. ಎಲ್ಲ ಮೇಲ್ಗಡೆನೂ ಅಲ್ಲಲ್ಲಿ ತುಂಬ ಸ್ಲಿಪ್ಪರ್ಗಳು ಬಿದ್ದಿದ್ದಾವೆ. ಯಾಕಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಟ್ರೆಕ್ಕಿಂಗ್ ಮಾಡಿ. ಇಲ್ಲಿದ್ದ ಮೇನ್ ಪಾಯಿಂಟ್ ಇರೋದು ನೋಡ್ಬೋದು, ಅಲ್ಲೆಲ್ಲ ಆಲ್ರೆಡಿ ಬಿದ್ದಿದೆ. ಕರೆಕ್ಟಾಗಿಲ್ಲ. ನೀವು ಆದಷ್ಟು ಗೈಡ್ ತೊಗೊಂಡು ಬಂದು. ನಾನು ಯಾಕೆ ಈ ರೀತಿ ಬಂದೆ ಅಂದರೆ ಒಬ್ಬನೇ ಬರ್ಬೇಕನ್ನೋ ಹುಚ್ಚಿತ್ತು, ಹಾಗಾಗಿ ರಿಸ್ಕ್ ತಗೊಂಡು ಬಂದಿದ್ವಿ. ಸ್ವಲ್ಪ ಜನ ಡೈರೆಕ್ಟ್ ಅಲ್ಲಿ ಶಿವನ ಪಾದಕ್ಕೆ ಡೈರೆಕ್ಟ್ ಟಿಕೆಟ್ ಇರುತ್ತೆ. ಹುಷಾರಾಗಿ ನೋಡ್ಕೊಂಡ್ರೆ ಆರಾಮಾಗಿ ಹೋಗಿ ದರ್ಶನ ತಗೋಬೋದು. ಮಾಡಿದಾರಲ್ಲ ಮೋಸ್ಟ್ಲಿ ಅವಾಗಿನ ಕಾಲದಲ್ಲಿ ಥರ ಬಾಲ್ಕನಿ ಟೈಪ್ ಮಾಡಿರ್ಬೋದು ಅನ್ಕೊಂತೀನಿ. ಹಿಂಗೆ ಬೇಕಾದರೂ ಹಿಂಗೆ ಹೋಗ್ಬೋದು, ಅಲ್ಲಿ ಬೇಕಾದರೂ ಹೋಗ್ಬೇಕಾಗ್ತಿದೆ. ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ನನ್ನ ಬೈಕ್ ಇರೋದು ಹೋಲ್ ಕೆರೆ ಕಾಣ್ತಾ ಇದ್ದಾರೆ. ಆ ಕಡೆ ಬೈಕ್ ಬಿಟ್ಟು ಕೆರೆಯಿಂದ ಸ್ಟಾರ್ಟಿಂಗ್ ಪಾಯಿಂಟು. ಒಬ್ಬನೇ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ. ಐ ರಿಯಲಿ ಹ್ಯಾಪಿ. ನಿಮಗೆ ನಮ್ಮಂಗೆ ಧೈರ್ಯ ಇತ್ತು ಅಂದರೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿರಿ, ನೋಡಿರಿ, ಹುಷಾರಾಗಿ ಹೋಗ್ರಿ. ಆದಷ್ಟು ಹುಷಾರಾಗಿ ಬರ್ರಿ, ಕೇರ್ಫುಲ್ಲಾಗಿ ಬರ್ರಿ. ಒಳ್ಳೆ ಶೂ ಹಾಕೊಂಬರ್ರಿ. ನಾನಿವತ್ತು ಶೂ ಹಾಕಿಲ್ಲ, ಏನು ಮಾಡೋಣ. ಅವಾಗಿನ ಕಾಲದಲ್ಲೇ ಈ ರೀತಿ ಟೆಕ್ನಾಲಜಿ ಯೂಸ್ ಮಾಡಿರೋದು ಒಳ್ಳೆ ಯೋಚನೆ ಆಗುತ್ತಾ. ಇಲ್ಲಿ ಗ್ರಿಪ್ ಇರೋಲ್ಲ, ಸ್ವಲ್ಪ ಕಲ್ಲು ಜಾರ್ತಂದ್ರೆ ಸೀದಾ ಕೆಳಗಡೆ ಹೋಗುತ್ತೆ. ನೋಡ್ತಿರಲ್ಲ, ಇಲ್ಲೇ ಸ್ವಲ್ಪ ಸ್ಲಿಪ್ ಆದರೆ ಡೈರೆಕ್ಟ್ ಶಿವನ್ ಪಾದ. ಇಲ್ಲಿ ಮೇಲ್ಗಡೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಫುಲ್ಲು ನೆಟ್ವರ್ಕ್ ಸಿಗುತ್ತೆ ಫೋನಿಂದು. ಎಷ್ಟೆಷ್ಟಿದವು, ಒಂದು 8 ಇಂಚು ಇಲ್ಲ. ಓಕೆ, ಭಾಳ ಹುಷಾರಾಗಿ ಹೋಗ್ರಿ. ಆದಷ್ಟು ಕಾರನ್ನು
ಇಲ್ಲೇನಪ್ಪ ಅಂದರೆ ಹಿಂಗೆ ಕಲ್ಲು ಬಂಡೆ ಕೊರೆದಿರೋದು, ಇಳಿಯೋಕೆ ಈಜಿ ಬಟ್ ಹತ್ತಕ್ಕೆ ತುಂಬ ಕಷ್ಟ ಇಲ್ಲಿ. ಇವಾಗ ಇಲ್ಲಿ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಕ್ಯಾಮ್ರಾ ಬಿಗಿಯಾಗಿ ಹಿಡ್ಕೋಬೇಕು. ಇಲ್ಲೇ ತುಂಬ ರಿಸ್ಕ್ ಇರೋದಂದರೆ ಇದೇ ಪಾಯಿಂಟಲ್ಲೇ, ಯಾಕಂದರೆ ಸ್ಟೆಪ್ಸ್ ಇಲ್ಲ, ಹಾಗಾಗಿ ನೋಡಿ ಬಂದೇ ಬಿಟ್ಟೆ. ಆಲ್ಮೋಸ್ಟ್ ಪಾಯಿಂಟ್ ರೀಚ್ ಆಯಿತು. ತುಂಬ ಖುಷಿ ಆಗ್ತಾಯಿದೆ. ಓಹ್, ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ ಅನ್ಕೊತೀನಿ. ಆಗ್ತಾ ಇದೆ ಮೇಲೆ ಹತ್ತಿರೋದು. ಇಲ್ಲೇ ಹೂವು ಇದ್ದಾವೆ. ಓಕೆ, ಹೂವು ತಗೊಂಡೋಗಿ ಅಲ್ಲಿ ಇಡೋಣ ಶಿವಗೆ. ಹೂ ತುಂಬ ಗಾಳಿ ಇದೆ. ಸುತ್ತಮುತ್ತ ತುಂಬ ಅಂದರೆ ತುಂಬ ಶಿವಲಿಂಗಗಳು ಇದ್ದಾವೆ. ಅವನ್ನೆಲ್ಲ ನಿಮಗೆ ತೋರಿಸ್ತೀನಿ. ಏನಪ್ಪ ಅಂದರೆ ಏನೋ ಗೊತ್ತಿಲ್ಲ, ಬಹಳಷ್ಟು ದಿನದ ಕನಸು. 2021ರಲ್ಲಿ ನಾನು ಚಾನಲ್ ಓಪನ್ ಮಾಡಿದ್ದು, ಬಟ್ ಏನೋ ಒಂದು ಕಾರಣಾಂತರಗಳಿಂದ ನಾನು ವಿಡಿಯೋನ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇದು ಪಾಯಿಂಟ್ ಕೂಡ ಬಂದಿದೆ, ಹಂಗಾಗಿ ಏನೇ ವಿಡಿಯೋ ಮಾಡಿದ್ರು ರಿಸ್ಕ್ ಆನ್ ಮಾಡೋಣ, ಆದಷ್ಟು ಜನಕ್ಕೆ ರೀಚ್ ಆಗೋ ಥರ ಅಂತ ಒಂದು ಇದು ಅಷ್ಟೇ, ಡ್ರೀಮ್ ಅಷ್ಟೇ. ಅವನ್ನೆಲ್ಲ ತೋರಿಸ್ತೀನಿ. ಸುತ್ತಮುತ್ತ ಶಿವಲಿಂಗಗಳು ಇದಾವೆ. ಎಲ್ಲ ವ್ಯೂನ ಎಂಜಾಯ್ ಮಾಡ್ಕೊಂಬನ್ನಿ. ಇಲ್ಲಿ ಇನ್ನೊಂದು ಸ್ಟೆಪ್ ಇದೆ, ಅದು ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ಹೋಗೋಣ. ಹುಷಾರಾಗಿ ಹತ್ಬೇಕಿಲ್ಲೆಲ್ಲ. ಇಲ್ಲೊಂದಿದೆ. ಇದ್ರ ಬಗ್ಗೆ ಇತಿಹಾಸ ಹೇಳೋದಾದ್ರೆ, ಇದು 10-12ನೇ ಶತಮಾನದ ದೇವಸ್ಥಾನಗಳು. ಇನ್ನು ದೇವಸ್ಥಾನ ಇದೆ, ಮುಂದೆ ತೋರಿಸ್ತೀನಿ. 10-12ನೇ ಶತಮಾನದ ದೇವಸ್ಥಾನಗಳು. ಇಲ್ಲಿ ಪಂಚ ಪಾಂಡವರು ಬಂದೋಗಿರೋ ಇತಿಹಾಸ. ಮತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಕೆಳಗಡೆ, ಅಲ್ಲಿ ಪಂಚ ಪಾಂಡವರು ಕೂರಿಸಿರೋಂಥ ಶಿವಲಿಂಗಗಳು ಇದ್ದಾವೆ. ಇಲ್ಲಿ 101 ದೇವಸ್ಥಾನನ ಅವರೇ ಮಾಡಿದಂತಾರೆ. ಬಟ್ ನಾನು ನೋಡಿರೋ ಇತಿಹಾಸದಲ್ಲಿ ಇರೋದೊಂದು, ಇದು ಜೈನ ಬಸದಿ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ನಿಮಗೆ ತೋರಿಸ್ತೀನಿ. ಅದನ್ನು ಆ್ಯಕ್ಚುಲಿ ಜೈನ ಬಸದಿ ಅಂತಾರೆ. ಆ ಕಡೆನೂ ಶಿವಲಿಂಗಗಳು ಇದ್ದಾವೆ, ಬಟ್ ಇಲ್ಲಿ ಹೋಗೋಕ್ಕೆ ಜಾಗ ಇದೆ, ತೋರಿಸ್ತೀನಿ. ಇಲ್ಲೊಂದು ಶಿವಲಿಂಗ ಇದೆ, ನೀವು ನೋಡ್ಬೋದು. ಶಿವಲಿಂಗಗಳಿದಾವೆ, ಆ ಕಡೆಗೆ ಹೋಗಿ ಜಾಗ ಇಲ್ಲ. ಯಾಕೋ ಭಯ ಆಗ್ತಾಯಿತ್ತಲ್ಲ ಹತ್ತಕ್ಕೆ, ತುಂಬ ರಿಸ್ಕ್ ಇದೆ, ಮತ್ತು ಅಲ್ಲಿ ದಾಟಕ್ಕೂ ಆಗ್ತಾಯಿಲ್ಲ. ಇನ್ನೂ ದೇವಸ್ಥಾನ ಇದೆ, ಮುಂದೆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೊಂದು ಶಿವಲಿಂಗ ಇದೆ. 101 ಶಿವಲಿಂಗಗಳು ಇಲ್ಲಿ 100% ಇರೋದು ನಿಜ. ಬಟ್ ಏನಾಗಿದೆ ಅಂದರೆ 10-12ನೇ ಶತಮಾನದಾಗಿರೋದ್ರಿಂದ ಇವರೆಲ್ಲ ಬಂಡೆ ಮೇಲೆ ಕೆತ್ತಿರೋದು, ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಅಳಿಸೋಗಿದ್ದಾವೆ ಇಲ್ಲಿ. ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ದೇವಲಗಿರಿ ಬೆಟ್ಟ ಅಂತ ಯಾಕಂತ ಬಂದಿದ್ದಂದರೆ, ದೇವಲ ಅಂದರೆ ಬಿಳಿ ಅಂತ, ಗಿರಿ ಅಂದರೆ ಬೆಟ್ಟ ಅಂತ, ಹಾಗಾಗಿ ದೇವಲಗಿರಿ ಬೆಟ್ಟ ಅಂತಲೇ ಕರೀತಾರೆ. ಎಲ್ಲರೂ ಇಲ್ಲಿ ಧವಳಪ್ಪನ ಬೆಟ್ಟ ಅಂತ ಲೋಕಲ್ ಕರೆ ಅಂಥದ್ದು. ಆದರೆ ಇವನ್ನೆಲ್ಲ ಶಿವಲಿಂಗ ಮಾಡಿರೋದು ಪಂಚಪಾಂಡವರು ಅಂತಂದು ಕೆಲವೊಂದು ಕಡೆ ಹೇಳ್ತಾರೆ. ಈ ಜಾಗಕ್ಕೆ ಬಂದರೆ ಆಗೋ ಖುಷಿನೇ ಬೇರೆ. ತುಂಬ ಪೀಸ್ಫುಲ್ಲಾಗಿ
ಒಂದು ಒಳ್ಳೆ ಧ್ಯಾನ ಮಾಡೋಕ್ಕೋಸ್ಕರ ಈ ಜಾಗವನ್ನು ಸೃಷ್ಟಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಇರೋಲ್ಲ, ಏನೂ ಇರೋಲ್ಲ. ಮೇಲ್ಗಡೆ ಬಂದು ಭಾಳಷ್ಟು ಋಷಿಮುನಿಗಳು ಇಲ್ಲಿ ಧ್ಯಾನ ಮಾಡೋಗಿರೋಂಥ ಜಾಗ. ಹಾಗಾಗಿ ಇದು ಒಂದೊಳ್ಳೆ ಪವರ್ಫುಲ್ ಜಾಗ ಅಂತಲೇ ಹೇಳ್ಬೋದು. ಮತ್ತೆ ಬಂದು ಸ್ವಲ್ಪ ಡೌನ್ ಇಳಿಬೇಕು. ನೋಡಿರಿ, ಇಂಥ ಜಾಗದಲ್ಲಿ ಸಿಗರೇಟು ಅಂತಾರ ಕೆಲವೊಂದು ಗುಟ್ಕ ಚೀಟಿಗಳು ನಮ್ಮ ಜನಗಳು ಎಲ್ಲೋದ್ರೂ ಆ ಚಾಳಿ ಬಿಡಲ್ಲ. ಹಾಗಾಗಿ ಇಲ್ಲೊಂದು ಶಿವಲಿಂಗ ಇದೆ ನೋಡಿರಿ. ಇಲ್ಲಿ ನೀವು ನೀರು ನೋಡ್ತಾ ಇರ್ಬೋದು. ಇದು ಬೇಸಿಗೆ ಕಾಲದಲ್ಲಿ ಈ ನೀರು ಬತ್ತೋದಿಲ್ಲ. ಇಲ್ಲಿರೋ ಪ್ರಾಣಿ ಪಕ್ಷಿಗಳು ಬಂದು ಇಲ್ಲೇ ನೀರು ಕುಡ್ದು ಹೋಗೋದು. ಇನ್ನೊಂದು ಹೆಂಗೆ ಗೊತ್ತಾ, ಕೆಳಗಡೆ ಅಲ್ಲೆಲ್ಲೂ ಆ ಕೆರೆಯಲ್ಲಿ ಬಿಟ್ಟರೆ ನೀರು ಇನ್ನೆಲ್ಲೂ ನೀರು ಸಿಗಲ್ಲ. ಬಟ್ ಇಷ್ಟೊಂದು ಬೆಟ್ಟ ತುದಿ ಮೇಲೆ ಈ ನೀರಿರೋದು ತುಂಬ ಖುಷಿಯಾಗುತ್ತೆ. ತುಂಬ ತಣ್ಣಗಿದೋ ನೀರು, ಒಂದೊಳ್ಳೆ ವಾತಾವರಣ. ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಗೊತ್ತಿಲ್ಲ ಅವಾಗಿನ ರಾಜರುಗಳು ಅವಾಗಿನ ಋಷಿಮುನಿಗಳು ಇಲ್ಲೇ ಸ್ನಾನ ಮಾಡ್ತಿದ್ರೇನೋ ಮೋಸ್ಟ್ಲಿ. ಬಟ್ ಈ ನೀರು ಇವಾಗಲೂ ಬತ್ತಲ್ಲಂತೆ. ತುಂಬ ಪ್ರಾಣಿ ಪಕ್ಷಿಗಳಿಗೆ ಇಷ್ಟೊಂದು 3000 ಅಡಿ ನನ್ನ ಮೇಲೆ ಇರೋದು. ಈ 3000 ಅಡಿ ಮೇಲೂ ಈ ಒಂದು ಸಣ್ಣ ಕೊಳದಲ್ಲಿ ನೀರಿರೋ ತುಂಬ ಖುಷಿ ಆಗುತ್ತೆ. ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇದೇ ಬಂಡೆನೇ ಮೇಲೆ ತುದಿಯಿಂದ ಕಾಣೋದು. 100 ಶಿವಲಿಂಗಗಳನ್ನ ನೀವು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ದರಿದ್ರ ಪ್ರೇಮಿಗಳ ಇನ್ನೊಂದು ಲವ್ ಮಾಡ್ತಿದೆ ನಿಜ. ಇಂಥ ಮೆಂಡ್ರಿಗುಟ್ಟಿದ ಕೆಲಸ ಮಾಡಬೇಡ್ರಿ. ಒಂದು ಒಳ್ಳೊಳ್ಳೆ ಇತಿಹಾಸ ಇರೋಂಥ ಜಾಗದಲ್ಲಿ ಲವ್ ಮಾರ್ಕ್ ಬರೆದು ಒಂದು ಉದ್ದೊಂದು ಬಾಣ ಬಿಡಿಸಿ ಅದಕ್ಕೊಂದೆರಡು ಸಿಂಬಲ್ ಬರೆದೋಗ್ತಾರೆ ಸೊಳ್ಳೆ ಮಕ್ಕಳು. ಇಲ್ಲೆಲ್ಲ ಬರ್ತಿದ್ದಾರೆ ಹೆಸರುಗಳನ್ನ. ಬಟ್ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಒಳಗಡೆ ಇರ್ಬೋದು. ನೀವು ಇಲ್ಲಿ ಬಂದರೆ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಲ್ಲ. ಓಕೆ, ಇಲ್ಲಿರೋ ದೇವಸ್ಥಾನ ಕಾಣ್ತು, ಬಟ್ ಒಳಗಡೆ ಹೋಗಿ ತುಂಬ ಭಯ ಆಗ್ತಾಯಿದೆ. ಏನೇ ಆಗಲಿ, ಇಲ್ಲಿ ಬಂದಿದ್ದೀನಂದ್ರೆ ನಾನು ಹೋಗ್ತೀನಿ. ಓಕೆ, ಇದೆ ಶಿವನ ದೇವಸ್ಥಾನ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಒಳಗಡೆ ಫುಲ್ಲು ಕತ್ಲು ಕಾಣ್ತೈತೆ. ಆದಷ್ಟು ಬೇಗ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ. ಅಲ್ಲೇ ಮುಂದೆನೇ ಒಂದು ಶಿವಲಿಂಗ ಇದೆ. ಓಕೆ ಓಕೆ, ಈಗ ಒಳಗಡೆ ಹೋಗೋಣ ಶಿವನ ದೇವಸ್ಥಾನದಲ್ಲಿ. ಎಲ್ಲ ಬಿಸಾಕಿದ್ದಾರೆ. ಓಕೆ, ಇಲ್ಲೊಂದು ಶಿವಲಿಂಗ ಇದೆ, ನೀವು ನೋಡ್ಬೋದು. ಇಲ್ಲೊಂದು ಶಿವಲಿಂಗ ಇದೆ. ಓಕೆ, ಭಯ ಆಗ್ತಾಯಿದೆ, ಏನು ಮಾಡೋಣ ಏನು ಅಂತ. ಇಲ್ಲೆಲ್ಲ ನೋಡ್ಬೋದು. ಮೇಲ್ಗಡೆ ಒಂದು ದೇವಸ್ಥಾನ ಕಟ್ಟಿರೋದು ಇಲ್ಲಿ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ನಮ್ಗೆ ಬರೀ ಅರ್ಥಕ್ಕೆ ಆಗಲ್ಲ. ಅವಾಗಿನ ಕಾಲದಲ್ಲಿ ಇಲ್ಲಿ ಒಂದು ಈ ದೇವಸ್ಥಾನ ಕಟ್ಟಿ ಇಲ್ಲಿ ನೆಲೆಸಿರುವಂಥದ್ದು ತುಂಬ ಗ್ರೇಟ್ ಅನಿಸುತ್ತೆ. ಯಾಕಂದರೆ ಇಲ್ಲೊಬ್ಬೊಬ್ಬರೇ ಇಲ್ಲಿ ನಿಂತ್ಕೊಳ್ಬೋದು, ಆಲ್ಮೋಸ್ಟ್ ನಿಂತ್ಕೋಬೋದು. ಆದಷ್ಟು ಇಲ್ಲಿ ಬಾಟ್ಲುಗಳನ್ನ ಅದು ನೋಡಿದ್ದಾರೆ, ಕಟ್ಟಿಗೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಶಿವ ಶಿವ ಶಿವ. ಇಲ್ಲ ಆಲ್ಮೋಸ್ಟು ಎಲ್ಲ ಪೂಜೆ ಮಾಡಿದ್ದಾರೆ, ನೀವು ನೋಡ್ಬೋದು.
ಓಕೆ, ಹಿಂಗೆ ಮೇಲ್ಗಡೆ ಹೋಗೋಣ ಒಳಗಡೆ. ಇಲ್ಲಿ ಒಳಗಡೆ ಬರೋದೇ ತುಂಬ ಕಷ್ಟ, ಅದರಲ್ಲೂ ನುಸ್ಕೊಂಡು ಬಂದಿದ್ದೀನಿ. ಅಲ್ಲ ಶಿವಪ್ಪನ ದೇವಸ್ಥಾನ ಐತೆ, ಮೇನ್ ದೇವಸ್ಥಾನ. ಇಲ್ಲಿ ಕುತ್ಕೊಂಡು ಮಾಡೋಕ್ಕೆ ಧ್ಯಾನ ಮಾಡೋಕ್ಕೂ ಆಗಲ್ಲ. ಯಾರ ಅಲ್ಲಿ ಕೊರ್ಕೊಂಡಿದ್ದಾರಲ್ಲ ಕುತ್ಕೋಬೋದು ಆಲ್ಮೋಸ್ಟು, ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಎಷ್ಟು ನಿಶಬ್ದವಾಗಿದೆ, ಎಷ್ಟು ನಿಗೂಢವಾಗಿದೆ ಅಂತ ನೋಡ್ಬೋದು. ಈ ಥರ ಪ್ಲೇಸಿಗೆ ಒಬ್ಬರೊಬ್ಬರೇ ಬರೋದಂತೂ ತುಂಬ ರಿಸ್ಕು. ನೀವೆಲ್ಲ ವೀಡಿಯೋನೂ ನೋಡ್ಕೊಂಬನ್ನಿ. ಯಾರು ಕೂಡ ಒಬ್ಬರೇ ಇಲ್ಲಿ ಬಂದಿರೋದು ಒಂದು ಯೂಟ್ಯೂಬ್ ವೀಡಿಯೋನು ನಿಮ್ಗೆ ಸಿಗಲ್ಲ. ಅದು ಫಸ್ಟ್ ಟೈಮ್ ನಾನು ಒಬ್ಬನೇ ಬಂದಿರ್ತೀನಿ ಅಂತ ನಾನು ಅನ್ಕೊತೀನಿ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೋಸ್ಕರ. ಲೋಕಲ್ ಲೆನ್ಸ್ ಬಂದಿರ್ಬೋದು, ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಭಯ ಆಗುತ್ತೆ. ನನಗೆ ಈ ಜಾಗದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. 10-12ನೇ ಶತಮಾನದ ಇತಿಹಾಸ ಇದೆ ಈ ಪ್ಲೇಸಿಗೆ. ಇಲ್ಲಿ ರಾಮಾಯಣ ದಿವಸ ಇದೆ, ರಾಮ ಲಕ್ಷ್ಮಣ ಸೀತೆ ಬಂದಿರೋಂಥ ಇತಿಹಾಸ ಇದೆ. ಪಂಚ ಪಾಂಡವರು ಬಂದಿರೋಂಥದ್ದು ಕೂಡ ಇತಿಹಾಸ ಇದೆ. ಪಂಚ ಪಾಂಡವರು ಈ 100 ಶಿವಲಿಂಗನ ನಿರ್ಮಿಸಿದ್ರು ಅನ್ನೋದೊಂದು ಇತಿಹಾಸ ಇದೆ. ತುಂಬ ಖುಷಿಯಾಯಿತು ಬಂದು ಶಿವನ ದರ್ಶನ ತಗೊಂಡಿದ್ದು. ಎಲ್ಲ ಶಿವಲಿಂಗಗಳು ಆಲ್ಮೋಸ್ಟು ಮುದ್ದಿದವು, ನಿಧಿಗೋಸ್ಕರ ಈ ರೀತಿ ಮಾಡ್ತಾರಂತೆ. ನಮ್ಗೆ ಭಯ ಆಗ್ತಾಯಿದೆ. ಆದಷ್ಟು ಹೊರಗಡೆ ಹೋಗ್ಬಿಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐ ಲವ್ ಯು. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನಗೂ ಒಳ್ಳೇದು ಮಾಡಲಿ. ನೆಕ್ಸ್ಟ್ ವಿಡಿಯೋ ಇದೇ ರೀತಿ ಒಂದೊಳ್ಳೆ ಕ್ರೇಜಿ ಕಂಟೆಂಟ್ ಜೊತೆ ಬರ್ತೀನಿ. ಲವ್ ಯು. ಬಾಯ್ ಬಾಯ್.